ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 20ನೇ ವಚನ. ಯೆಹೋವನ ಹಸ್ತವು ಇದನ್ನು ಮಾಡಿದೆ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ದಿನದ ಬಲಪಡಿಸುವ ವಾಕ್ಯ ಯೆಹೋವನ ಹಸ್ತ. ಹಲ್ಲೆಲೂಯಾ. ಈ ದಿನದ ಬಲಪಡಿಸುವ ಮಾತು, ಬಲಪಡಿಸುವ ವಾಕ್ಯ ದೇವರ ಹಸ್ತ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಯೆಹೋವನ ಹಸ್ತವು ಇದನ್ನು ಮಾಡಿದೆ ಎಂಬುದಾಗಿ. ಹಲ್ಲೆಲೂಯಾ. ಯೆಹೋವನ ಹಸ್ತ ಏನು ಮಾಡಿದೆ? ಹಲ್ಲೆಲೂಯಾ ಅಲ್ವಾ? ನಿಮ್ಮೆಲ್ಲರಿಗೂ ಕೂಡ ಈಗ ಸಂದೇಹ ಆಗ್ತಿದೆ. ಯೆಹೋವನ ಹಸ್ತ ಇದನ್ನು ಮಾಡಿದೆ ಎಂಬುದಾಗಿ ನಾವು ವಾಕ್ಯ ಓದ್ಕೊಂಡ್ವಿ. ಯೆಹೋವನ ಹಸ್ತ ಏನೆಲ್ಲ ಮಾಡಿದೆ ಎಂಬುದಾಗಿ ಈ ದಿನ ಕೆಲವು ವಾಕ್ಯಗಳನ್ನು ಓದಿ ನಾವು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸೋಣ. ಪ್ರಿಯರೇ, ಕೀರ್ತನೆಗಳು ಬರೆದ ಪುಸ್ತಕ 104ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ಹಲ್ಲೆಲೂಯಾ. ಯೆಹೋವನ ಹಸ್ತ ಮೊದಲನೇದಾಗಿ ಏನ್ ಮಾಡ್ತದೆ ಅಂದ್ರೆ ಎಲ್ಲಾ ಜೀವಿಗಳಿಗೆ ಆಹಾರವನ್ನು ಕೊಡುತ್ತದೆ. ಹಲ್ಲೆಲೂಯಾ. ಯೆಹೋವನ ಹಸ್ತವು ಇದನ್ನು ಮಾಡಿದೆ ಎಂಬುದಾಗಿನ ವಾಕ್ಯವನ್ನ ಯೆಶಾಯ 41:20 ನೋಡ್ಕೊಂಡ್ವಿ. ಆಗ ಯೆಹೋವನ ಹಸ್ತವು ಇದನ್ನು ಮಾಡಿದೆ ಅಂದ್ರೆ ಯೆಹೋವನ ಹಸ್ತ ಏನೇನೆಲ್ಲ ಮಾಡಿದೆ ಎಂಬುದಾಗಿ ಈ ದಿನ ಸ್ವಲ್ಪ ಸಮಯ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಯೆಹೋವನ ಹಸ್ತವು ಎಲ್ಲ ಜೀವಿಗಳಿಗೂ ಆಹಾರವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಆತನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ಆಮೇನ್. ಈಗ ನಮ್ಮ ಮನೆಗಳಲ್ಲಿ ಯಾರಾದ್ರೂ ನಾಯಿಯನ್ನ ಸಾಕೋರಿರ್ತೀರಾ, ಬೆಕ್ಕನ್ನ ಸಾಕೋರಿರ್ತೀರಾ, ಅಥವಾ ಇನ್ನು ಕೆಲವರು ಊರುಗಳ ಕಡೆ ಆದ್ರೆ ಕುರಿ, ಮೇಕೆ ಈ ರೀತಿಯಾಗಿ ಸಾಕುವವರು ಪ್ರಿಯರೇ ನೀವಿರ್ತೀರ. ಹಲ್ಲೆಲೂಯಾ. ಆಗ ಇವುಗಳಿಗೆಲ್ಲ ನೀವೇನ್ ಮಾಡ್ತೀರಾ? ಹೊತ್ತು ಹೊತ್ತಿಗೆ ಆಹಾರ ಕೊಡ್ತೀರಾ. ಆದ್ರೆ ಅರಣ್ಯದಲ್ಲಿರುವ ಮೃಗಗಳಿಗೆ, ಹಲ್ಲೆಲೂಯಾ, ಅಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಯಾರು ಆಹಾರ ಕೊಡ್ತಾರೆ? ಹಲ್ಲೆಲೂಯಾ. ನಿಮ್ಗೆ ಯೋಚನೆ ಬರ್ಬೋದು, ಅವು ಅಲ್ಲಲ್ಲಿ ಹೋಗಿ ಬೇಟೆಯಾಡಿ ಆಹಾರವನ್ನು ನಾವು ತೆಗೆದುಕೊಳ್ತೇವೆ ಎಂಬುದಾಗಿ. ಏನೇ ಮಾಡಿದ್ರು ಕೂಡ ಅವು ಅಲ್ಲಿ ಹೋದಾಗ ಅವುಗಳಿಗೆ ಆಹಾರ ಸಿಕ್ಕಬೇಕು, ಅವಿರುವ ಸ್ಥಳಗಳಲ್ಲಿ ಆಹಾರ ಸಿಕ್ಕಬೇಕು, ಅವು ಹುಡುಕುವ ಸ್ಥಳದಲ್ಲಿ ಆಹಾರ ಸಿಕ್ಕಬೇಕು ಅನ್ನೋದಾದ್ರೆ ಯೆಹೋವನ ಹಸ್ತದಲ್ಲಿ ಅದು ಮೊದಲನೇದಾಗಿ ಹೊಂದಿಕೊಳ್ಳಬೇಕು. ಹೌದು, ಅವುಗಳಿಗೆ ಆಹಾರ ಸಿಕ್ಕಬೇಕು ಅಂದ್ರೆ ಯೆಹೋವನು ಕೈ ತೆರೆಯಬೇಕು. ವಾಕ್ಯ ಸ್ಪಷ್ಟವಾಗಿ ಹೇಳಿದೆ, ಯೆಹೋವನು ಕೈ ತೆರೆಯಲು, ಕರ್ತನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿಕೊಂಡು ತೃಪ್ತಿ ಹೊಂದುತ್ತವೆ. ಆಗ ಮೊದಲನೇದಾಗಿ ದೇವರ ಹಸ್ತ ನಮ್ಮ ಜೊತೆಯಲ್ಲಿ ಇರೋದೇ ಆದ್ರೆ, ಅಂದ್ರೆ ದೇವರ ಕೈ ನಮ್ಮ ಜೊತೆಯಲ್ಲಿ ಇರೋದೇ ಆದ್ರೆ ನಮಗೆ ಯಾವ ಕೊರತೆಯೂ ಇರೋದಿಲ್ಲ. ಹಲ್ಲೆಲೂಯಾ. ನಮಗೆ ಹೊತ್ತಿಗೆ ಸಮಯಕ್ಕೆ ಬೇಕಾದ ಆಹಾರವಾಗಲಿ, ಅಗತ್ಯಗಳಾಗಲಿ, ಏನೇ ಕಾರ್ಯಗಳಾಗಲಿ ಕರ್ತನು ಯೇಸುವಿನ ನಾಮದಲ್ಲಿ ಪೂರೈಸ್ತಾರೆ. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 119, 173 ವಾಕ್ಯ ಹೇಳ್ತದೆ, ಅದು ಎಂತಹ ಕೈ ಆಗಿದೆ ಅಂದ್ರೆ ನಮಗೆ ನೆರವಾಗಿ ನಿಲ್ಲುವಂತ ಕೈ ಆಗಿದೆ. ಹಲ್ಲೆಲೂಯಾ. ನಮಗೊಂದು ನೆರವಾಗಿ ನಿಂತುಕೊಳ್ಳುವಂತ ಕೈ. ಹಲ್ಲೆಲೂಯಾ. ನಮ್ಗೆ ಯಾರು ಆಧಾರ ಇಲ್ಲ, ಯಾರ ಸಹಾಯ ಇಲ್ಲ, ಏನು ಇಲ್ಲದಿರುವಾಗ ಆ ಕೈ ನಮಗೆ ನೆರವಾಗಿ ನಿಲ್ಲುವಂತ ಕೈ ಆಗಿದೆ ಪ್ರಿಯರೇ. ಯೆಹೋವನ ಕೈ ಮೊದಲನೇದಾಗಿ ಎಲ್ಲವನ್ನು ಮಾಡಿತು ಎಂಬುದಾಗಿ ನಾವು ಓದಿಕೊಂಡ್ವಿ ಯೆಶಾಯ 41:20. ಹಲ್ಲೆಲೂಯಾ. ಅದೇ ರೀತಿಯಾಗಿ ಏನೆಲ್ಲ ಮಾಡಿತು ಯೆಹೋವನ ಕೈ ಎಂದು ನೋಡಿಕೊಳ್ಳುವಾಗ ಅದು ಸಕಲ ಜೀವಿಗಳಿಗೂ ಆಹಾರ ಕೊಡುವಂತ ಕೈ, ಅಂದರೆ ನಮ್ಮ ಜೀವನದ ಪ್ರತಿ ಅವಶ್ಯಕತೆಗಳನ್ನು ಪೂರೈಸುವ ಕೈ ಆಗಿದೆ. ಹಲ್ಲೆಲೂಯಾ. ಅದೇ ರೀತಿ ಎರಡನೇದಾಗಿ ಯೆಹೋವನ ಕೈ ನಮಗೆ ನೆರವಾಗಿ ನಿಲ್ಲುವಂತ ಕೈ ಆಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೀರ್ತನೆಗಳು 89:21 ವಾಕ್ಯದಲ್ಲಿ ಹೇಳಲ್ಪಟ್ಟಿರ್ತದೆ, ದೇವರ ಕೈ ಎಂಥದ್ದಾಗಿದೆ? ನಮ್ಮನ್ನು ಸ್ಥಿರಪಡಿಸುವಂತದ್ದಾಗಿದೆ. ಹಲ್ಲೆಲೂಯಾ. ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸಿದಂತ ಕೈ, ದಾವೀದನನ್ನ ಸ್ಥಿರಪಡಿಸಿದಂತ ಕೈ. ಹಲ್ಲೆಲೂಯಾ. ದಾವೀದನ ಜೀವನ ನೋಡೋದಾದ್ರೆ ಅನೇಕ ಏಳು ಬೀಳುಗಳು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲೂ ಸಮಾಧಾನ ಇಲ್ಲ, ಎಲ್ಲೂ ನಿರಂತರವಾಗಿರೋಕ್ಕಾಗ್ತಲ್ಲ. ಎಲ್ಲ ಕಡೆ ಸಮಸ್ಯೆ, ಎಲ್ಲ ಕಡೆ ಹೋರಾಟ, ಎಲ್ಲ ಕಡೆ ಶೋಧನೆ, ಎಲ್ಲ ಕಡೆ ಉಪದ್ರವ, ಎಲ್ಲ ಕಡೆ ಸಂಕಟ. ಹಲ್ಲೆಲೂಯಾ. ಈ ದಿನ ದಾವೀದನಂತ ಜೀವನ ಅನೇಕರದಾಗಿದೆ. ಪಾಪ ಅವರು ಹುಟ್ಟಿದ ಮನೆಯಲ್ಲೂ ಒಂದು ನೆಮ್ಮದಿ ಇರೋದಿಲ್ಲ,
ಗಂಡನ ಮನೆಯಲ್ಲೂ ಒಂದು ನೆಮ್ಮದಿ ಇರೋದಿಲ್ಲ. ಹಾಲೆಲ್ಲ ಇನ್ನು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ನೆಮ್ಮದಿ ಇರೋದಿಲ್ಲ, ಓದೋ ಜಾಗದಲ್ಲಿ ನೆಮ್ಮದಿ ಇರೋದಿಲ್ಲ, ಅಕ್ಕಪಕ್ಕದ ಮನೆಯವರಿಂದ ಒಂದು ನೆಮ್ಮದಿ ಇರೋದಿಲ್ಲ, ಕೆಲವು ಸ್ನೇಹಿತರಿಂದ ನೆಮ್ಮದಿ ಇರೋದಿಲ್ಲ, ಅದೇ ರೀತಿಯಾಗಿ ಬಂಧುಗಳ ನಿಮಿತ್ತವಾಗಿ ಒಂದು ನೆಮ್ಮದಿ ಇರೋದಿಲ್ಲ. ಅವ್ರಿಗೆಲ್ಲೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಆಗ್ತಾ ಇಲ್ಲ. ಆದರೆ ದಾವೀದನು ಎಲ್ಲಾ ಪರಿಸ್ಥಿತಿಗಳನ್ನ ದಾಟಿ ಬರೋದಕ್ಕೆ, ದಾವೀದನು ಎಲ್ಲಾ ರೀತಿಯಲ್ಲೂ ಧೈರ್ಯವಾಗಿರೋದಕ್ಕೆ, ಎಲ್ಲಾ ಸಮಯದಲ್ಲಿ ಸ್ತುತಿಸುತ್ತಾ ಸಂತೋಷವಾಗಿರೋದಕ್ಕೆ ಕಾರಣ ಯೆಹೋವನ ಹಸ್ತ ಅವನನ್ನು ಸ್ಥಿರಪಡಿಸಿತ್ತು. ಹಾಲೆಲೂಯ. ಸ್ಥಿರಪಡಿಸುವ ಕೈ ಅದು. ಎಂಥ ಪರಿಸ್ಥಿತಿ ಆಗಿದ್ರು ಮತ್ತೆ ಮತ್ತೆ ಮುಂದೆ ತಂದು ಮತ್ತೆ ಮತ್ತೆ ಆಶೀರ್ವದಿಸಿ, ಮತ್ತೆ ಎತ್ತಿ, ಮತ್ತೆ ಬಲಗೊಳಿಸಿ, ಮತ್ತೆ ಸಮಾಧಾನ ಕೊಟ್ಟು, ಮತ್ತೆ ಸಂತೋಷ ಕೊಟ್ಟು ನಮ್ಮನ್ನು ಮತ್ತೆ ಮತ್ತೆ ಸ್ಥಿರಪಡಿಸುವ ಕೈ. ಹಾಲೆಲೂಯ. ಅದೇ ಆ ಸ್ಥಿರಪಡಿಸುವ ಕೈ ಇಲ್ಲದೆ ಹೋಗಿದ್ರೆ ದಾವೀದನು ಎಂದಿಗೋ ಆ ಸಮಸ್ಯೆಗಳಲ್ಲಿ ಮುಳುಗಿ ಹೋಗ್ತಾ ಇದ್ದ. ಎಷ್ಟೋ ಸಾರಿ ಸೌಲನು ದಾವೀದನನ್ನು ಸಾಯಿಸೋದಕ್ಕೆ ಮನುಷ್ಯರನ್ನು ಕಳಿಸ್ತಾನೆ. ಹಾಲೆಲೂಯ. ಅನೇಕ ವ್ಯಕ್ತಿಗಳನ್ನು ಕಳಿಸ್ತಾನೆ. ಆಗಲೇ ದಾವೀದನು ಸತ್ತು ಹೋಗ್ಬೇಕಾಗಿತ್ತು. ಹಾಲೆಲೂಯ. ತನ್ನ ಸ್ವಂತ ಮಗನೇ ದಾವೀದನನ್ನು ಸಾಯಿಸಬೇಕೆಂಬುದಾಗಿ ಅನೇಕ ರೀತಿ ಪ್ರಯತ್ನ ಮಾಡ್ತಾನೆ. ಹಾಲೆಲೂಯ. ಈ ರೀತಿ ಅನೇಕ ಕಾರ್ಯಗಳು ಈ ರೀತಿ ಎಲ್ಲ ದಾಟಿ ಬರೋದಕ್ಕೆ, ದಾವೀದನು ಇಂದಿನವರೆಗೂ ಆಶೀರ್ವಾದವಾಗಿರೋದಕ್ಕೆ, ಆತನ ಸಿಂಹಾಸನ ಆಶೀರ್ವಾದವಾಗಿರೋದಕ್ಕೆ, ಆ ದಾವೀದನ ಸಂತತಿಯಲ್ಲಿ ಯೇಸು ಕ್ರಿಸ್ತನ ಜನಿಸೋದಕ್ಕೆ ಕಾರಣ ಏನು ಗೊತ್ತಾ? ಆ ಸ್ಥಿರತೆಗೆ ಕಾರಣ ಏನು ಗೊತ್ತಾ? ಯೆಹೋವನ ಕೈ. ಹಾಲೆಲೂಯ. ಯೆಹೋವನ ಕೈ ಯಾರ ಜೊತೆಯಲ್ಲಿ ಇರ್ತದೋ ಅವರನ್ನ ಆ ಕೈ ಸ್ಥಿರಪಡಿಸುವಂತದ್ದಾಗಿದೆ. ಹಾಲೆಲೂಯ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14-15 ವಚನಗಳನ್ನು ಪ್ರಿಯರೇ ನೀವು ಓದಿ ನೋಡ್ರಿ. ಈ ದಿನ ಅನೇಕ ವಾಕ್ಯಗಳಿದೆ. ದೇವರ ಕೈ ಅಂದಾಗಲೇ ಎಷ್ಟೋ ವಾಕ್ಯಗಳಿದೆ ಸತ್ಯವೇದದಲ್ಲಿ. ಹಾಲೆಲೂಯ. ಅದನ್ನ ಈ ದಿನ ಎಲ್ಲ ಓದೋದಕ್ಕೆ ಸಾಧ್ಯ ಇಲ್ಲ, ಗಂಟೆಗಟ್ಟಲೆ ಆಗ್ಬಿಡ್ತದೆ. ಹಾಲೆಲೂಯ. ನಾನು ಹೇಳುವ ವಾಕ್ಯಗಳನ್ನ ನೀವು ಬರೆದಿಟ್ಟುಕೊಂಡು ಪ್ರಿಯರೇ, ಈ ದಿನ ನಿಮ್ಮಿಂದ ಸಾಧ್ಯವಾದರೆ ನಿಮಗೆ ಸಮಯ ಸಿಕ್ಕುವಾಗ ಅದನ್ನೆಲ್ಲ ನೀವು ನೋಟ್ ಮಾಡಿಕೊಂಡು ಬರೆದಿಟ್ಟುಕೊಂಡು ಪ್ರಿಯರೇ ಆ ವಾಕ್ಯಗಳನ್ನು ಧ್ಯಾನಿಸ್ರಿ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14-15 ವಚನಗಳಲ್ಲಿ ಪೇತ್ರನ ಅತ್ತೆಯ ಜ್ವರವನ್ನು ವಾಸಿ ಮಾಡಿದಂತ ಕೈ. ಹಾಲೆಲೂಯ. ಯೇಸು ಕ್ರಿಸ್ತನು ತನ್ನ ಕೈಯಿಂದ ಆಕೆ ಕೈಯನ್ನು ಹಿಡಿದು ಎತ್ತಿ ಆಕೆಯನ್ನು ಸ್ವಸ್ಥಪಡಿಸಿದ್ರು. ಹಾಲೆಲೂಯ. ಯೆಹೋವನ ಕೈ ಎಂಥದ್ದಾಗಿದೆ? ಅದು ಸ್ವಸ್ಥ ಮಾಡುವ ಕೈ ಆಗಿದೆ. ಎಂಥ ಬಲಹೀನರಾಗಿ ನಾವು ಬಿದ್ದು ಹೋಗಿದ್ರು, ನಾವು ಮಲಗಿದ್ರು, ನಾವು ಕುಗ್ಗಿ ಹೋಗಿದ್ರು, ನಾವು ಸೋತು ಹೋಗಿದ್ರು, ಬಲವಿಲ್ಲದವರಾಗಿದ್ರು, ಕಣ್ಣೀರಲ್ಲಿ ಚಿಂತೆಯಲ್ಲಿ ಮುಳುಗಿ ಹೋಗಿದ್ರು ಕೂಡ ಆ ಕೈ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಾಲೆಲೂಯ. ಆ ಕೈ ನಮಗೆ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಹಾಲೆಲೂಯ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಜ್ರ 7ನೇ ಅಧ್ಯಾಯ 9ನೇ ವಚನ. ಅದು ವಾಕ್ಯವನ್ನು ನಾವು ಎಲ್ಲರೂ ಕೂಡ ತೆಗೆದು ಓದಿಕೊಳ್ಳೋಣ. ಎಜ್ರ 7ನೇ ಅಧ್ಯಾಯ 9ನೇ ವಚನವನ್ನು ನಾನು ನಿಮಗಾಗಿ ಪ್ರಿಯರೇ ಓದ್ತೇನೆ. ಮೊದಲನೆಯ ದಿನದಲ್ಲಿ ಬಾಬೆಲಿನಿಂದ ಹೊರಟನು, ತನ್ನ ದೇವರ ಕೃಪಾಹಸ್ತ ಪಾಲನೆಯಿಂದ 5ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆರೂಸಲೇಮಿಗೆ ಸೇರಿದನು. ಹಾಲೆಲೂಯ. ನೋಡ್ರಿ, ಎಜ್ರನು 7ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅವರು ತಿಂಗಳಿನ ಮೊದಲನೆಯ ದಿನದಲ್ಲಿ ಬಾಬೆಲಿನಿಂದ ಹೊರಟರು. ಹಾಲೆಲೂಯ. ಆಮೇಲೆ ಅವ್ರು ಏನ್ ಮಾಡ್ತಾರೆ? ಯೆರೂಸಲೇಮಿಗೆ ಸೇರಿದ್ರು. ಅಂದ್ರೆ ಬಾಬೆಲಿನಿಂದ ಯೆರೂಸಲೇಮಿಗೆ ಸೇರಿದ್ದು ಇಲ್ಲಿ ಮುಖ್ಯ. ಅವರು ಹೊರಟ ಸ್ಥಳ ಎಂಥದ್ದಂದ್ರೆ ಬಾಬೆಲ್. ಬಾಬೆಲ್ ಅಂತ ನೋಡುವಾಗ ಅದೊಂದು ದಾಸತ್ವ ಮಾಡುವಂತ ಸ್ಥಳ, ಅವ್ರಿಗೆ ಹಿಂಸೆ ಕೊಡುವಂತ ಸ್ಥಳ, ಅವರುಗಳನ್ನು ಜನರನ್ನ ಬಾಧಿಸುವಂತ ಸ್ಥಳ. ಹಾಲೆಲೂಯ. ಇಸ್ರಾಯೇಲಿಯರನ್ನ ಕುಗ್ಗಿಸಿದಂತ ಸ್ಥಳ. ಅಂತ ದಾಸತ್ವದ ಸ್ಥಳದಿಂದ ಹೊರಟು ಆಶೀರ್ವಾದದ ಸ್ಥಳ, ವಾಗ್ದಾನದ ಭೂಮಿ ಯೆರೂಸಲೇಮಿಗೆ ಅವರು ಬಂದು ಸೇರಿದ್ರು. ಹಾಲೆಲೂಯ. ಅಲ್ಲಿ ಹೊರಟಿದ್ದು ಮುಖ್ಯ ಅಲ್ಲ, ಆದ್ರೆ ಅವರು ಬಂದು ಸೇರಿದ ಸ್ಥಳ ಮುಖ್ಯ. ಇದು ಒಂದು ವಾಗ್ದಾನದ ದೇಶ. ಹಾಲೆಲೂಯ. ಇದೊಂದು ಆಶೀರ್ವಾದವನ್ನು ಕೊಡುವ ದೇಶ, ನಮಗೆ ನೆಮ್ಮದಿ ಕೊಡುವ ಸ್ಥಳ. ಹಾಲೆಲೂಯ. ನಮಗೆ ಸಂತೃಪ್ತಿಯನ್ನು ಕೊಡುವ ಸ್ಥಳ. ಇನ್ನು ಯೆರೂಸಲೇಮ್ ಅಂತ ಹೇಳುವಾಗ ಅದು ದೇವರ ಆಲಯ, ದೇವರ ಸಮ್ಮುಖ, ದೇವರ ಪ್ರಸನ್ನತೆ, ದೇವರ ಪಾದ. ಹಾಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಕೀರ್ತನೆಗಳಲ್ಲಿ, ಯೆರೂಸಲೇಮಿನ ಸೌಖ್ಯಕ್ಕಾಗಿ ಪ್ರಾರ್ಥಿಸಿರಿ, ಅದರ ಕ್ಷೇಮಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ.
ಹಲ್ಲೆಲೂಯ. ಬಾಬೆಲಿನಿಂದ ಅಂದ್ರೆ ದಾಸತ್ವದಿಂದ ನಿನ್ನನ್ನು ಬಿಡಿಸಿ ಆಶೀರ್ವಾದದ ಸ್ಥಳಕ್ಕೆ, ಸಮೃದ್ಧಿಯಾದ ಸ್ಥಳಕ್ಕೆ, ಸಂತೃಪ್ತಿಯಾದ ಸ್ಥಳಕ್ಕೆ, ನಿನಗೆ ನೆಮ್ಮದಿ ಕೊಡುವ ಸ್ಥಳಕ್ಕೆ ಸೇರಿಸುವಂಥದ್ದು ಯಾವುದಂದ್ರೆ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ನೋಡ್ರಿ, ದೇವರ ಕೃಪಾ ಹಸ್ತ ಪಾಲನೆಯಿಂದ. ಹಲ್ಲೆಲೂಯ. ಹೇಗೆ ಅವರು ಬಾಬೆಲಿನಿಂದ ಯೆರೂಸಲೇಮಿಗೆ ಬಂದ್ರು? ದೇವರ ಕೃಪಾ ಹಸ್ತದಿಂದ. ಹಲ್ಲೆಲೂಯ. ದೇವರ ಹಸ್ತ ಏನ್ ಮಾಡ್ತದೆ ಅಂದ್ರೆ ನಮ್ಮನ್ನ ದಾಸತ್ವದಿಂದ ಬಿಡಿಸಿ, ಕಷ್ಟದಿಂದ ಬಿಡಿಸಿ, ಹಿಂಸೆಯಿಂದ ಬಿಡಿಸಿ, ನಮ್ಮನ್ನು ಬಾಧಿಸುವವರ ಕೈಯಿಂದ ಬಿಡಿಸಿ, ನಮ್ಮನ್ನು ಹಿಂಸೆ ಪಡಿಸುವವರ ಕೈಯಿಂದ ಬಿಡಿಸಿ, ನಮ್ಮನ್ನು ಬಾಧೆ ಪಡಿಸುವ ಸಾಲ, ರೋಗ, ಅವಮಾನ, ದುಃಖ, ವೇದನೆ, ತಡೆಗಳು ಇವೆಲ್ಲವುಗಳಿಂದ ಬಿಡಿಸಿ ನಮ್ಮನ್ನು ಆಶೀರ್ವಾದದ ಸ್ಥಳಕ್ಕೆ, ಯೆರೂಸಲೇಮಿಗೆ, ಆತನ ಪ್ರಸನ್ನತೆಯೊಟ್ಟಿಗೆ ಸೇರಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಆಗ ದೇವರ ಹಸ್ತ ಎಷ್ಟೋ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಅದೇ ಎಜ್ರ 8ನೇ ಅಧ್ಯಾಯ 22ನೇ ವಚನದಲ್ಲಿ ಇರ್ತದೆ, ಆತನ ಕೈ ಒಳ್ಳೆಯದನ್ನ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಇದು ಈಗ ನಾವು ಓದುವ ಬೈಬಲ್ಗಳಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಚೇಂಜ್ ಆಗಿದೆ. ಅದನ್ನ ನೀವು ಇಂಗ್ಲಿಷ್ನಲ್ಲಿ ನೋಡುವಾಗ ಗುಡ್ನೆಸ್ ಎಂಬುದಾಗಿರ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಆತನು ಒಳ್ಳೆಯದನ್ನು ಮಾಡುವ ಕೈ. ಹಲ್ಲೆಲೂಯ. ಅದೇ ನೀವು ತೆಲುಗು, ತಮಿಳ್ ಎಲ್ಲ ಟ್ರಾನ್ಸ್ಲೇಷನ್ಗಳನ್ನು ನೋಡುವಾಗ, ತೆಲುಗು, ಆಮೇಲೆ ತಮಿಳು ಮತ್ತೆ ಇಂಗ್ಲಿಷ್ನಲ್ಲಿ ನೀವು ಈ ವಾಕ್ಯಗಳನ್ನು ನೋಡುವಾಗ ಅದು ಭಾಷಾಂತರ ಹೇಗಿರ್ತದೆ ಅಂದ್ರೆ ಒಳ್ಳೆಯದನ್ನು ಮಾಡುವ ಕೈ ಎಂಬುದಾಗಿರ್ತದೆ. ಹಲ್ಲೆಲೂಯ. ಯೆಹೋವನ ಕೈ ಏನಾಗಿದೆ? ಒಳ್ಳೆಯದನ್ನು ಮಾಡುವ ಕೈ ಆಗಿದೆ. ಹಲ್ಲೆಲೂಯ. ಈ ದಿನ ನಮಗೆ ಕೆಟ್ಟದ್ದನ್ನು ಮಾಡೋ ಕೈಗಳು ಎಷ್ಟೋ ಇದೆ. ಹಲ್ಲೆಲೂಯ. ನಮ್ಮನ್ನು ಹೊಡೆಯುವ ಕೈಗಳಿದೆ, ನಮ್ಮನ್ನು ತಳ್ಳುವ ಕೈಗಳಿದೆ. ಹಲ್ಲೆಲೂಯ. ನಮ್ಮನ್ನು ದೂಷಿಸುವ ಕೈಗಳಿದೆ. ಹಲ್ಲೆಲೂಯ. ಎಷ್ಟೋ ಕೈಗಳು ನಮಗೆ ಹಾನಿ ಮಾಡ್ತಾ ಇದೆ, ನಮಗೆ ದುಃಖವನ್ನುಂಟು ಮಾಡ್ತಾ ಇದೆ. ಅಂತಹ ಕೈಗಳೆಲ್ಲ ನಮ್ಮ ಜೊತೆಯಲ್ಲಿದ್ದಾವೆ, ನಮ್ಮ ಸುತ್ತಲೂ ಇದ್ದಾವೆ, ನಾವು ವಾಸಿಸುವ ಸ್ಥಳಗಳಲ್ಲಿದೆ, ನಮ್ಮ ಕುಟುಂಬದ ಒಳಗಿದೆ. ಹಲ್ಲೆಲೂಯ. ನಮ್ಮನ್ನು ಚುಚ್ಚಿ ಮಾತಾಡುವ ಕೈಗಳಿದೆ. ಹಲ್ಲೆಲೂಯ. ಆದರೆ ದೇವರ ಕೈ ಎಂಥದ್ದಾಗಿದೆ? ನಮಗೆ ಒಳ್ಳೆಯದನ್ನು ಮಾಡುವಂಥ ಕೈ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿಯಾಗಿ ಯೆಹೋಶುವ 4ನೇ ಅಧ್ಯಾಯ 23-24 ಪ್ರಿಯರೇ, ನಾನು ನಿಮಗಾಗಿ ಓದ್ತೇನೆ ನೋಡ್ರಿ. ನಿಮ್ಮ ದೇವರಾದ ಯೆಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಭೂನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮವುಳ್ಳದ್ದೆಂದು ತಿಳಿದುಕೊಳ್ಳುವರು. ಆಮೇನ್. ನೋಡ್ರಿ, ನಮ್ಮ ಜೀವನ ಒಂದು ಒಳ್ಳೆ ವಾಗ್ದಾನಗಳನ್ನು ಹೊಂದಿಕೊಂಡಿರ್ತದೆ. ಪ್ರತಿ ವರ್ಷ ನಾವೇನ್ ಮಾಡ್ತೇವೆ? ಅನೇಕರು ಸಭೆಗಳಲ್ಲಿ ನೀವೇನ್ ಮಾಡಿರ್ತೀರ? ವಾಗ್ದಾನಗಳನ್ನು ತೆಗೆದುಕೊಂಡಿರ್ತೀರಾ. ಅನೇಕರು ಉಪವಾಸ ಮಾಡಿ ವಾಗ್ದಾನಗಳನ್ನು ಪಡೆದುಕೊಂಡಿರ್ತೀರಾ. ಅನೇಕ ಆಶೀರ್ವಾದದ ವಚನಗಳನ್ನ, ಅನೇಕರು ಪ್ರವಾದನೆಗಳನ್ನು ಹೊಂದಿಕೊಂಡಿರ್ತೀರ. ಆದರೆ ಆ ಪ್ರವಾದನೆಗಳನ್ನ ನಾವು ಹೊಂದಿಕೊಳ್ಳೋದಕ್ಕೆ, ಆ ಒಂದು ವಾಗ್ದಾನಗಳನ್ನು ಹೊಂದಿಕೊಳ್ಳೋದಕ್ಕೆ ಅನೇಕ ತಡೆಗಳು ಬರ್ತವೆ. ಆ ದಿನ ಇಸ್ರಾಯೇಲ್ ಜನರು ಐಗುಪ್ತದಿಂದ ದೇವರು ಹೊರತಂದಾಗ ಮೋಶೆಯ ಮೂಲಕ ಅವರ ಮುಂದೆ ಆ ವಾಗ್ದಾನದ ದೇಶಕ್ಕೆ, ಅಂದ್ರೆ ಹಾಲು ಜೇನು ಹರಿಯುವ ಆ ಕಾನಾನಿಗೆ ಹೋಗುವಾಗ ಅನೇಕ ತಡೆಗಳು ಅವರ ಮುಂದೆ ಏನಾಗ್ತಿದೆ? ಕೆಂಪು ಸಮುದ್ರ ಅಡ್ಡವಾಗಿದೆ. ಹಲ್ಲೆಲೂಯ. ಆಗ ದೇವರು ಏನ್ ಮಾಡ್ತಾರೆ? ಮೋಶೆಯ ಮೂಲಕ ಆ ಕೋಲನ್ನ ಎತ್ತಿದಾಗ ಆ ಕೆಂಪು ಸಮುದ್ರ 2 ಭಾಗವಾಗ್ತದೆ. ಹಲ್ಲೆಲೂಯ. ಈ ಭಾಗವಾಗ್ತದೆ. ಆಗ ಜನರು ಒಣನೆಲದಲ್ಲಿ ದಾಟಿ ಹೋಗುವಂತೆ ಆಗ್ತದೆ. ಹಲ್ಲೆಲೂಯ. ಆದ್ರೆ ಅದೇ ಒಣನೆಲದಲ್ಲಿ ಬಂದು ಇಸ್ರಾಯೇಲರನ್ನ ಬೆನ್ನಟ್ಟಿ ಹಾಳು ಮಾಡಬೇಕು ಅಂತ ಬಂದ ಶತ್ರು ಸೈನ್ಯ, ಆ ಐಗುಪ್ತದ ಸೈನ್ಯ, ಫರೋಹನ ಸೈನ್ಯ ಆ ನೀರಿನಲ್ಲಿ ಮುಳುಗಿ ಹೋಗ್ತದೆ ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿಯಾಗಿ 2ನೇ ಸಾರಿ ಮೋಶೆ ನಂತರ ಯೆಹೋಶುವನು ಬಂದಾಗ ಅವರು ಮತ್ತೆ ಆ ವಾಗ್ದಾನ ದೇಶಕ್ಕೆ ಹೋಗುವಾಗ ಯೋರ್ದನ್ ತಡೆಯಾಗಿ ನಿಂತುಕೊಳ್ತದೆ. ಆಗಲೂ ಕೂಡ ಆ ಯೋರ್ದನನ್ನ ದೇವರು ಬತ್ತಿಸಿ ಅವರು ದಾಟುವಂತೆ ಮಾಡ್ತಾರೆ. ಹಲ್ಲೆಲೂಯ. ಇದನ್ನೆಲ್ಲ ಹೇಗೆ ಅಂತ ನೋಡುವಾಗ ಯೆಹೋವನ ಹಸ್ತವು ಪರಾಕ್ರಮವುಳ್ಳದೆಂದು ಭೂನಿವಾಸಿಗಳೆಲ್ಲರೂ ತಿಳಿದುಕೊಳ್ಳುವರು. ಹಲ್ಲೆಲೂಯ. ಯಾಕೆ ಈ ಕಾರ್ಯಗಳನ್ನು ಬರೆದಿಟ್ಟಿದ್ದಾರೆ ಅಂದ್ರೆ ಈ ದಿನ ಅನೇಕರು ಈ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕು. ದೇವರು ತಡೆಗಳನ್ನು ಹೊಡೆಯುವವರು, ವಾಗ್ದಾನವನ್ನ ನೆರವೇರಿಸುವವರು. ಹಲ್ಲೆಲೂಯ. ಆತನ ಪ್ರವಾದನೆಗಳನ್ನು ನೆರವೇರಿಸುವ
ನಡೆಸುವವರು. ಹೌದು ಹೌದು, ಮೀಕ 2:13 ಹೇಳ್ತದೆ, ಆತನು ತಡೆಗಳನ್ನು ಒಡೆದು ಹಾಕುವವನಾಗಿದ್ದಾನೆ ಪ್ರಿಯರೇ. ಹೌದು, ಅವರು ತಡೆಗಳನ್ನು ಒಡೆದು ಹಾಕುವ ದೇವರು, ನಮ್ಮೊಟ್ಟಿಗೆ ಇರುವಂತ ದೇವರಾಗಿದ್ದಾರೆ. ಆಗ ಈ ಕಾರ್ಯಗಳನ್ನ ಅನೇಕರು ಅಂದ್ರೆ ಮುಂದಿನ ಸಂತತಿಯವರು, ಭೂ ನಿವಾಸಿಗಳೆಲ್ಲರೂ ತಿಳಿದುಕೊಳ್ಳುವಂತೆ ಏನಂತ ತಿಳ್ಕೊಳ್ಬೇಕು, ಯೆಹೋವನ ಹಸ್ತ ಕೆಂಪು ಸಮುದ್ರವನ್ನು ಎರಡಾಗಿ ಮಾಡಿದೆ, ಯೋರ್ದಾನನ ಬತ್ತಿ ಹೋಗುವಂತೆ ಮಾಡಿದೆ. ಹಲ್ಲೆಲೂಯಾ. ಇಂಥ ಅದ್ಭುತವನ್ನ ಮಾಡಿದ್ದು ಯೆಹೋವನ ಹಸ್ತ ಎಂಬುದಾಗಿ ಈ ಕಾರ್ಯಗಳ ಮೂಲಕ ಲೋಕವೆಲ್ಲ ತಿಳಿದುಕೊಳ್ತದೆ. ಹಲ್ಲೆಲೂಯಾ. ಈ ದಿನ ನಿಮ್ಮ ಜೀವನದಲ್ಲಿ ಅನೇಕ ತಡೆಗಳು, ವಿವಾಹವಾಗದೇ ಇರುವ ತಡೆಗಳು, ನಿಮ್ಮ ವಾಗ್ದಾನಗಳನ್ನು ಹೊಂದಿಕೊಳ್ಳದ ತಡೆಗಳು, ಪ್ರವಾದನೆಗಳನ್ನು ಹೊಂದಿಕೊಳ್ಳದ ತಡೆಗಳು, ಕೆಲಸವಿಲ್ಲದ ತಡೆ, ಹಲ್ಲೆಲೂಯಾ, ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಸಂತಾನ ಭಾಗ್ಯ ಇಲ್ಲ, ಎಲ್ಲ ತಡೆ, ಒಂದು ಮನೆ ಕಟ್ಟಕ್ಕಾಗ್ತಿಲ್ಲ ತಡೆ, ಯಾವುದೋ ಒಂದು ಹಣ ಬರ್ಬೇಕಾಗಿದೆ ಹಣ ತಡೆ, ಯಾವುದೋ ಒಂದು ಆಶೀರ್ವಾದ ಬರೋಕೆ ತಡೆ ತಡೆ ತಡೆ. ಆದರೆ ಈ ದಿನ ಯೆಹೋವನ ಕೈ ನಿನ್ನ ಮೇಲೆ ಬರೋದೇ ಆದ್ರೆ, ಯೆಹೋವನ ಕೈ ನಿನ್ನ ಜೊತೆಯಲ್ಲಿ ಇರೋದೇ ಆದ್ರೆ, ಆ ಕೈ ಈ ದಿನ ಪರಾಕ್ರಮವನ್ನು ನಡೆಸ್ತದೆ ಪ್ರಿಯರೇ. ಇದೇ ವಾಕ್ಯ ಕೀರ್ತನೆಗಳು 118:15 ಇರ್ತೈತೆ, ದೇವರ ಬಲಗೈ ಪರಾಕ್ರಮವನ್ನು ನಡೆಸ್ತದೆ. ಹಲ್ಲೆಲೂಯಾ. ಹೌದು, ದೇವರ ಬಲಗೈ ಪರಾಕ್ರಮವನ್ನು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಪ್ರಿಯರೇ ನಾವು ಓದಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ. ಅದನ್ನ ನಾನು ನಿಮಗಾಗಿ ಓದಿ ತೋರಿಸ್ತೇನೆ ಪ್ರಿಯರೇ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ ನೋಡ್ರಿ. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಹಲ್ಲೆಲೂಯಾ. ಯಾಬೇಚನು ಅಂತ ಹೇಳುವಾಗಲೇ ಒಂದು ದುಃಖ, ಹಲ್ಲೆಲೂಯಾ, ಒಂದು ವೇದನೆ, ಹಲ್ಲೆಲೂಯಾ. ಅವನ ಪಾಡುಗಳು ಎಷ್ಟೋ, ಹಲ್ಲೆಲೂಯಾ. ಯಾಕಂದ್ರೆ ಅವನನ್ನ ಎಲ್ಲರೂ ನಿರ್ಲಕ್ಷಿಸಿದ್ರು, ಅವನ ಎಲ್ಲರೂ ತಳ್ಳಿಬಿಟ್ರು, ಅವನ ಎಲ್ಲರೂ ನಿರಾಕರಿಸಿಬಿಟ್ರು. ಆದರೆ ದೇವರ ಹತ್ರ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನನ್ನು ಆಶೀರ್ವದಿಸು, ನನ್ನ ಪ್ರಾಂತವನ್ನು ವಿಸ್ತರಿಸಿ ಎಂಬುದಾಗಿ. ಆದರೆ ಅದೇ ಸಮಯದಲ್ಲಿ ಯಾಬೇಚನು ಹೇಳ್ತಾ ಇದ್ದಾನೆ, ನಾನು ಆಶೀರ್ವಾದವಾಗಿರ್ಬೇಕು ಅಂದ್ರೆ, ನನ್ನನ್ನು ವಿಸ್ತರಿಸಬೇಕು ಅನ್ನೋದಾದ್ರೆ ನಿನ್ನ ಕೈ ನನ್ನ ಜೊತೆ ಇರಬೇಕು. ಅಲ್ಲಿ ನೋಡ್ರಿ ವಾಕ್ಯ ಹೇಳಿದೆ, ನಿನ್ನ ಹಸ್ತ ನನ್ನನ್ನು ಹಿಡಿದು. ಹಲ್ಲೆಲೂಯಾ. ಆಗ ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಬೇಕು ಅನ್ನೋದಾದ್ರೆ, ನಮ್ಮ ಪ್ರಾಂತ್ಯಗಳಲ್ಲಿ ಒಂದು ವಿಸ್ತಾರ ಬೇಕು, ಕೆಲಸದಲ್ಲಿ ಒಂದು ಅಭಿವೃದ್ಧಿ. ವಿಸ್ತಾರ ಅಂದ್ರೆ ಒಂದು ಅಭಿವೃದ್ಧಿ, ನಮ್ಮ ಕೆಲಸದಲ್ಲಿ ಒಂದು ಅಭಿವೃದ್ಧಿ, ನಮ್ಮ ಸೇವೆಯಲ್ಲಿ ಒಂದು ಅಭಿವೃದ್ಧಿ, ನಮ್ಮ ಕುಟುಂಬ ಜೀವನದಲ್ಲಿ ಒಂದು ಅಭಿವೃದ್ಧಿ. ಯಾವ ವಿಷಯದಲ್ಲಿ ನಮಗೆ ಅಭಿವೃದ್ಧಿ ಬೇಕೋ, ಒಂದು ಉನ್ನತಿ ಬೇಕೋ, ಅಲ್ಲಿ ಕಾರ್ಯ ನಡಿಬೇಕು ಅಂತ ಅಂದ್ರೆ ದೇವರ ಹಸ್ತ ನಮ್ಮನ್ನ ಹಿಡಿದುಕೊಳ್ಳಬೇಕು. ಪ್ರಿಯರೇ, ಈ ದಿನ ನೀವು ಹೇಳ್ರಿ, ಅಪ್ಪ ಈ ಕಾರ್ಯದಲ್ಲಿ ನಾನು ಆಶೀರ್ವಾದವಾಗಿರ್ಬೇಕು, ಈ ಕಾರ್ಯದಲ್ಲಿ ನಾನು ಅಭಿವೃದ್ಧಿಯಾಗಿರ್ಬೇಕು, ಹಾಗಾಗಿ ನಾನು ಇರಬೇಕು ಅನ್ನೋದಾದ್ರೆ ನಿನ್ನ ಕೈ ನನ್ನನ್ನು ಹಿಡಿಬೇಕು. ನೀವು ಹೇಳ್ರಿ ಪ್ರಿಯರೇ, ಅಪ್ಪ ಇಂಥ ಕಾರ್ಯದಲ್ಲಿ ನನ್ನ ಕೈಯನ್ನು ಹಿಡ್ಕೊಳ್ರಿ, ಈ ಕೆಲಸದಲ್ಲಿ ನನ್ನನ್ನು ಹಿಡಿದುಕೊಳ್ರಿ ದೇವರೇ, ಈ ತಡೆಗಳನ್ನು ಮುರಿದು ಹಾಕಿ ನನ್ನನ್ನು ಹಿಡಿದುಕೊಳ್ರಿ, ಇದನ್ನು ನೀವು ನಡೆಸಿ ನಿನ್ನ ಕೈ ನನ್ನನ್ನು ಹಿಡಿಯಲಿ ಎಂಬುದಾಗಿ ಹೇಳ್ರಿ. ಅಲ್ಲಿ ನೋಡ್ರಿ, ಯಾಬೇಚನು ಹೇಳ್ತಾ ಇದ್ದಾನೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. ಹೌದು, ದೇವರ ಕೈ ನಮ್ಮನ್ನು ಹಿಡಿಯೋದೇ ಆದ್ರೆ ಯಾವ ಹಾನಿ ಕೂಡ ನಮಗೆ ಉಂಟಾಗೋದೇ ಇಲ್ಲ, ಯಾವ ವೇದನೆಯು ನಮಗೆ ಉಂಟಾಗೋದೇ ಇಲ್ಲ. ಅದೇ ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ ಮೇಲಿನ ವಚನ 9ನೇ ವಚನದಲ್ಲಿ ನೋಡ್ರಿ, ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಹಲ್ಲೆಲೂಯಾ. ಇವನನ್ನು ಬಹು ವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚೆ ಎಂದು ಹೆಸರಿಟ್ಟಳು. ಆದ್ರೆ ಎಲ್ಲರಿಂದ ತಳ್ಳಲ್ಪಟ್ಟಂತ ವ್ಯಕ್ತಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ, ಯಾವುದಕ್ಕೂ ಬೇಡ ಎಂಬುದಾಗಿ ಎಸೆದಂತ ಒಂದು ವ್ಯಕ್ತಿ, ದುಃಖದಿಂದ ತುಂಬಿದ್ದ ವ್ಯಕ್ತಿ, ವೇದನೆಯಲ್ಲಿದ್ದ ವ್ಯಕ್ತಿ, ಅವನು ಹೇಳ್ತಾನೆ, ನನ್ನ ಆಶೀರ್ವದಿಸು ದೇವರೇ, ನನ್ನ ವಿಸ್ತರಿಸು ದೇವರೇ, ನಿನ್ನ ಕೈ ನನ್ನ ಹಿಡಿದು ಎತ್ತಲಿ ಎಂಬುದಾಗಿ ಪ್ರಾರ್ಥಿಸಿದಾಗ ಆ 9ನೇ ವಚನದಲ್ಲಿ ಹೇಳಿರೋ ಪ್ರಕಾರ ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಹೇಗಿದ್ದಂತೆ ಘನವಂತನಾಗಿದ್ದನು.
ಈ ದಿನ ದೇವರ ಹಸ್ತ ನಿನ್ನನ್ನು ಎತ್ತೋದೆ ಆದರೆ ನೀನು ಎಲ್ಲರ ಮುಂದೆ, ತಳ್ಳಲ್ಪಟ್ಟವರ ಮುಂದೆ, ನಿಂದಿಸಲ್ಪಟ್ಟವರ ಮುಂದೆ, ದೂಷಿಸಲ್ಪಟ್ಟವರ ಮುಂದೆ, ಕುಗ್ಗಿಸಲ್ಪಟ್ಟವರ ಮುಂದೆ ಹಲ್ಲೆಲೂಯ ನೀನು ಘನವಂತನಾಗಿರ್ತೀಯ. ಅದಕ್ಕೆ ನೀನು ಪ್ರಾರ್ಥನೆ ಮಾಡು, ದೇವರೇ ನಿನ್ನ ಕೈ ನನ್ನ ಎತ್ತಿ ನಿಲ್ಲಿಸಲಿ ಎಂಬುದಾಗಿ. ಹಲ್ಲೆಲೂಯ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ಅನೇಕ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ದೇವರ ಕೈ ಮೊದಲನೇದಾಗಿ ಏನು ಮಾಡುವಂಥದ್ದಾಗಿದೆ? ಎಲ್ಲವನ್ನು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಅದೇ ಯೆಶಾಯ 41:20 ನಾವು ನೋಡಿಕೊಂಡ ವಾಕ್ಯದಂತೆ ಯೆಹೋವನ ಕೈಯೇ ಇದನ್ನು ಮಾಡಿತು. ಹಲ್ಲೆಲೂಯ. ಏನೇನೆಲ್ಲ ಮಾಡಿತು, ಇದನ್ನೆಲ್ಲ ಮಾಡಿತು ಅಂತ ಓದುವಾಗ ಏನೇನೆಲ್ಲ ಮಾಡಿತು? ಪೇತ್ರನ ಅತ್ತೆಯ ಜ್ವರವನ್ನ ಸ್ವಸ್ಥ ಮಾಡಿತು. ಹಲ್ಲೆಲೂಯ. ಎಲ್ಲ ಮೃಗಗಳಿಗೂ, ಎಲ್ಲ ಜೀವಿಗಳಿಗೂ, ಎಲ್ಲ ಪ್ರಾಣ ಪಕ್ಷಿಗಳಿಗೂ ಕೈ ತೆರೆದು ಆಹಾರವನ್ನು ಕೊಡ್ತು, ಕೊರತೆ ಇಲ್ಲದಂತೆ ಮಾಡಿತು. ಹಲ್ಲೆಲೂಯ. ಅದೇ ರೀತಿಯಾಗಿ ದೇವರ ಕೈ ದಾವೀದನನ್ನ ಸ್ಥಿರಪಡಿಸಿತು. ಇಕ್ಕಟ್ಟುಗಳು, ಹೋರಾಟಗಳು, ಶೋಧನೆಗಳು ಬಂದಾಗ ದಾವೀದನನ್ನ ಆ ಕೈ ಸ್ಥಿರಪಡಿಸಿತು. ಅದೇ ಕೈ ಈ ದಿನ ನಿಮ್ಮನ್ನು ಸ್ಥಿರಪಡಿಸುವಂತದ್ದಾಗಿದೆ. ಹಲ್ಲೆಲೂಯ. ಅದೇ ರೀತಿಯಾಗಿ ಎಜ್ರ 8:22 ಹೇಳಿದ ಪ್ರಕಾರ ಅದು ಒಳ್ಳೆಯದನ್ನ ಮಾಡುವ ಕೈ. ಹಲ್ಲೆಲೂಯ. ದಾಸತ್ವದಿಂದ ಬಿಡಿಸುವ ಕೈ, ಆಶೀರ್ವಾದದ ಕಡೆಗೆ ನಡೆಸುವಂತ ಕೈ. ಹಲ್ಲೆಲೂಯ. ಅದೇ ರೀತಿಯಾಗಿ ನಮ್ಮನ್ನ ಹಿಡಿದು ಆಶೀರ್ವದಿಸುವ ಕೈ, ನಮ್ಮನ್ನು ಎತ್ತಿ ನಿಲ್ಲಿಸುವ ಕೈ. ಹಲ್ಲೆಲೂಯ. ಈ ಕಾರ್ಯಗಳೆಲ್ಲ ನಡೆಯುವಾಗ ಲೋಕದ ಭೂ ನಿವಾಸಿಗಳೆಲ್ಲ ಯೆಹೋವನ ಕೈಯೇ ಈ ಕಾರ್ಯಗಳನ್ನು ಮಾಡಿದೆ ಎಂಬುದಾಗಿ ಹೇಳಲ್ಪಡ್ತದೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯಗಳನ್ನು ಕೇಳಿದ ನೀವು ಪ್ರಿಯರೇ, ಈ ವಾಕ್ಯಗಳನ್ನು ಇಟ್ಟು ಈ ದಿನ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ನಾನು ಏನೇನೋ ಕಷ್ಟ ಪಡ್ತಾ ಇದ್ದೀನಿ, ಎಷ್ಟೋ ದುಡಿತಾ ಇದ್ದೀನಿ, ಎಷ್ಟೋ ಓದ್ತಾ ಇದ್ದೀನಿ, ಎಷ್ಟೋ ಪ್ರಯಾಸ ಪಡ್ತಾ ಇದ್ದೀನಿ, ನನ್ನ ಮೇಲೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ನಾನು ಏನು ಸಾಧಿಸೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಪ್ರಿಯರೇ. ಅದಕ್ಕೆ ಈ ದಿನ ಬೇಕಾಗಿರೋದು ದೇವರ ಹಸ್ತ. ಹಲ್ಲೆಲೂಯ. ಯೆಹೋವನ ಕೈ. ಹಲ್ಲೆಲೂಯ. ಪರಾಕ್ರಮ ಮಾಡುವ ಕೈ, ಸ್ವಸ್ಥಪಡಿಸುವ ಕೈ, ಸ್ಥಿರಪಡಿಸುವ ಕೈ, ಆಶೀರ್ವದಿಸುವ ಕೈ, ದಾಸತ್ವದಿಂದ ಬಿಡಿಸುವ ಕೈ, ಆಶೀರ್ವಾದವನ್ನು ಕೊಂಡು ಬರುವ ಕೈ. ಹಲ್ಲೆಲೂಯ. ಲೋಕದ ಜನರೆಲ್ಲ ಯೆಹೋವನ ಪರಾಕ್ರಮ ತಿಳಿದುಕೊಳ್ಳುವಂತೆ ಮಾಡುವ ಕೈ. ಹಲ್ಲೆಲೂಯ. ಈ ದಿನ ನೀನು ಪ್ರಾರ್ಥಿಸು ಮಗಳೇ, ಮಗನೇ, ಈ ದಿನ ನೀನು ಪ್ರಾರ್ಥಿಸು. ದೇವರೇ, ನಿನ್ನ ಕೈ ಈ ದಿನ ನನ್ನ ಜೊತೆಯಲ್ಲಿ ಇರ್ಲಿಯಪ್ಪ, ನನ್ನ ಮಗಳೊಟ್ಟಿಗೆ ಇರ್ಲಿಯಪ್ಪ, ನನ್ನ ಮಗನೊಟ್ಟಿಗೆ, ನನ್ನ ಗಂಡನೊಂದಿಗೆ, ನನ್ನ ಹೆಂಡತಿಯೊಂದಿಗೆ, ನನ್ನ ಅಣ್ಣನೊಂದಿಗೆ, ತಮ್ಮನೊಂದಿಗೆ, ಅಕ್ಕಳೊಂದಿಗೆ, ತಂಗಿಯೊಂದಿಗೆ, ತಂದೆ ತಾಯಿಯೊಟ್ಟಿಗೆ. ಯೇಸುವಿನ ನಾಮದಲ್ಲಿ ನಿಮಗೆ ಯಾರ್ಯಾರಿಗೆಲ್ಲ ದೇವರ ಹಸ್ತ ಜೊತೆ ಇರಬೇಕು ಅಂತ ಆಸೆ ಪಡ್ತಿರೋ ಅವರ ಹೆಸರುಗಳನ್ನು ಹೇಳ್ರಿ. ದೇವರೇ, ಇವರೊಟ್ಟಿಗೆ ನಿನ್ನ ಹಸ್ತ ಇರ್ಲಿಯಪ್ಪ, ಈ ಕಾರ್ಯದಲ್ಲಿ ನಿನ್ನ ಹಸ್ತ ಇರ್ಲಿಯಪ್ಪ. ಈ ಹಸ್ತ ಅದ್ಭುತ ಮಾಡುವಂಥದ್ದು, ಬಿಡಿಸುವಂಥದ್ದು, ಸ್ಥಿರಪಡಿಸುವಂಥದ್ದು, ಅದ್ಭುತ ಮಾಡುವಂಥದ್ದು, ಅತಿಶಯ ಮಾಡುವಂಥದ್ದು, ನಮ್ಮನ್ನು ಮೇಲೆತ್ತುವಂಥದ್ದು, ನಮ್ಮನ್ನು ವಿಸ್ತರಿಸುವಂತೆ ಮಾಡುವಂಥದ್ದು ಎಂಬುದಾಗಿ ಈ ವಾಕ್ಯಗಳನ್ನು ನುಡಿದು ಈ ವಾಕ್ಯಗಳನ್ನೆಲ್ಲ ಓದಿ ಧ್ಯಾನ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು, ಈ ವಾಕ್ಯಗಳನ್ನು ಉಚ್ಚರಿಸಿ ಪ್ರಾರ್ಥನೆ ಮಾಡ್ರಿ. ಯೆಹೋಶುವನನ್ನು ಆಶೀರ್ವದಿಸಿದಂಥ ದೇವರು, ಅವರು ಯೋರ್ತಾನನ್ನು ದಾಟುವಂತೆ ಮಾಡಿದ ದೇವರು. ಹಲ್ಲೆಲೂಯ. ಯಾಪೇಚನನ್ನು ಆಶೀರ್ವದಿಸಿದಂಥ ದೇವರು, ಎಜ್ರನನ್ನು ಆಶೀರ್ವದಿಸಿದಂಥ ದೇವರು, ಬಾಬೆಲಿನಿಂದ ಹೊರತಂದು ಯೆರೂಸಲೇಮಿಗೆ ತಂದಂಥ ದೇವರು. ಹಲ್ಲೆಲೂಯ. ಅದೇ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯ. ಆ ದೇವರ ಹಸ್ತ ಒಂದು ನಮ್ಮ ಜೊತೆಯಲ್ಲಿ ಇರೋದೇ ಆದ್ರೆ, ಯೆಹೋವನ ಕೈಯೇ ನಮ್ಮ ಜೊತೆಯಲ್ಲಿ ಇರೋದಾದ್ರೆ, ಈ ಲೋಕದಲ್ಲಿ ಏನನ್ನು ಬೇಕಾದ್ರೂ ನಾವು ಸಾಧಿಸಬಹುದು. ಹಲ್ಲೆಲೂಯ. ಯೇಸು ಕ್ರಿಸ್ತನ ಕೈ ಮುಟ್ಟಿದ ಕೂಡಲೇ ಪೇತ್ರನ ಅತ್ತೆಗಿದ್ದ ಜ್ವರ ಬಿಟ್ಟು ಹೋಯ್ತು, ಕಾಯಿಲೆ ವಾಸಿ ಆಗೋಯ್ತು. ಹಲ್ಲೆಲೂಯ. ಯೇಸು ಕ್ರಿಸ್ತನ ಕೈ ಮುಟ್ಟಿದ ಕೂಡಲೇ ಕುರುಡನಿಗೆ ಕಣ್ಣು ಬಂತು. ಹಲ್ಲೆಲೂಯ. ಆ ಕೈ ಅದ್ಭುತ ಮಾಡುವ ಕೈ ಆಗಿದೆ. ಹಲ್ಲೆಲೂಯ. ಅತಿಶಯ ಮಾಡುವಂತ ಕೈ ಆಗಿದೆ, ಪರಾಕ್ರಮವನ್ನು ನಡೆಸುವ ಕೈ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ನಮ್ಮ ಸ್ಥಾನವನ್ನು ಸ್ಥಿರಪಡಿಸುವಂತದ್ದಾಗಿದೆ. ದಾವೀದನನ್ನು ಸ್ಥಿರಪಡಿಸಿದಕ್ಕೆ ನಮ್ಮ ಕೆಲಸಗಳು ಸ್ಥಿರವಾಗಿರ್ಬೇಕಂದ್ರೆ ಅಲ್ಲಿ ದೇವರ ಕೈ ಇರಬೇಕು. ಹಲ್ಲೆಲೂಯ. ನಮ್ಮ ಸಂಬಂಧಗಳು ಸ್ಥಿರವಾಗಿರಬೇಕು ಅನ್ನೋದು ದೇವರ ಕೈ ಜೊತೆಯಲ್ಲಿರಬೇಕು. ಆದ್ದರಿಂದ ಪ್ರಿಯರೇ, ಈ ದಿನ ನೀವು ಈ ವಾಕ್ಯಗಳನ್ನು ಹೇಳಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರ ಹಸ್ತ ನಿಮ್ಮನ್ನು ಆಶೀರ್ವಾದವಾಗಿ, ಅದ್ಭುತವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಮುನ್ನಡೆಸ್ತದೆ. ಆಮೇನ್. ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿ, ಪ್ರಯೋಜನವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಪ್ರಾರ್ಥಿಸ್ರಿ. ಈ ಸೇವೆ ಬರುವ ದಿನಗಳಲ್ಲಿ ಅನೇಕರಿಗೆ ಪ್ರಯೋಜನವಾಗಿ, ಆಶೀರ್ವಾದವಾಗಿ ಮಾರ್ಪಡಲಿ. ಕರ್ತನ ತಾನೇ ಸೇವೆಯ ಮೂಲಕ ಮಹಿಮೆ ಹೊಂದಲಿ. ಹಲ್ಲೆಲೂಯ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಈ ದಿನ ನಿಮಗೆ ಆಶೀರ್ವಾದವಾಗಿ,
ಸಮಾಧಾನವಾಗಿರಲಿ. ಕರ್ತನೆ ನಿಮ್ಮೊಟ್ಟಿಗಿದ್ದು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ, ನಿಮ್ಮನ್ನು ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ನಂಬಿದವರು ಆಮೇನ್ ಎಂಬುದಾಗಿ ಹೇಳ್ರಿ. ದೇವರ ಕೈ ಹಿಡಿದು ನಾವು ನಡೆಯೋಣ. ನಾವು ಹಿಡಿಯೋದು ಕೂಡ ಬೇಡ, ದೇವರೇ ನೀನು ನನ್ನ ಕೈ ಹಿಡಿದುಕೋ ಎಂಬುದಾಗಿ ಹೇಳೋಣ. ಹೌದು, ಕೆಲವೇಳೆ ನಾವು ಕೈ ಹಿಡ್ಕೊಳ್ಳೋದೇ ಆದರೆ ನಾವೇನು ಮಾಡ್ತೀವಿ, ಲೋಕದಲ್ಲಿ ಏನಾದರೂ ಆಸೆಯಾಗಿದ್ದು ಸಿಕ್ಕುವಾಗ, ಬೇಕಾಗಿದ್ದು ಸಿಕ್ಕುವಾಗ ಬಿಟ್ಟು ಹಾಗೆ ಓಡಿ ಹೋಗ್ತೇವೆ. ಆದ್ದರಿಂದ ನಾವು ಹೇಳೋಣ, ಅಪ್ಪ ನೀನು ನನ್ನ ಕೈ ಹಿಡಿದು ನಡೆಸಿ ಎಂಬುದಾಗಿ. ನೀವು ಈ ಮಾತನ್ನು ಹೇಳ್ರಿ, ಅಪ್ಪ ನನ್ನ ಕೈ ಹಿಡಿದು ನೀವು ನಡೆಸಿ ಎಂಬುದಾಗಿ. ದೇವರು ನಮ್ಮ ಕೈ ಹಿಡಿದುಕೊಳ್ಳೋದೇ ಆದರೆ ಎಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಆಮೇಲೆ ಕರ್ತನ ವಾಕ್ಯದಲ್ಲಿ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.